ಆತ್ಮೀಯ ಸ್ನೇಹಿತರೆ, ಇಂದು ಮತ್ತೊಂದು ಕಗ್ಗದ ವಿಶ್ಲೇಷಣೆ. ಸಾರ್ವಭೌಮತೆ 4 ಗುಣಕ್ಕೆ ಗುಣರಾಜ್ಯದಲ್ಲಿ ಧೈರ್ಯ ಮೊದಲನೆಯದು, ಎರಡನೆಯದು ಮತಿಯೋಚೆ, ಸರ್ವದಯ ಮೂರನೆಯದು, ಅದುವೇ ನೀತಿಯ ಮೂಲ, ನಿರ್ಮಮತ್ವ ವಿಮಕುಟ ಮಂಕುತಿಮ್ಮ. ಈ ಒಂದು ಕಗ್ಗದಲ್ಲಿ DVG ಅವರು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮತ್ತು ಅನುಸರಣೆ ಮಾಡಲೇಬೇಕಾದ ಕೆಲವೊಂದು ಗುಣಗಳನ್ನು ಅವರು ಇಲ್ಲಿ ನಮಗೆ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮೊದಲನೆಯ ಗುಣ ಎಂದರೆ ಧೈರ್ಯ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿಬಿಟ್ಟು ಒಂದು ಗಾದೆ ಇದೆ. ಹೀಗಾಗಿ ಧೈರ್ಯ ಬಹಳ ಮುಖ್ಯವಾದ್ದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಕೆಲವೊಂದು ವಿಷಯಗಳನ್ನು ನಾನಿಲ್ಲಿ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ಕರೇಜ್ ಟು ಡಿಸ್ಕವರ್ ಇಂಪಾಸಿಬಲ್, courage to think differently, courage to invent, courage to combat problems and succeed, courage to travel the unexplored path. ನೋಡಿ, ಈ ಒಂದು ಧೈರ್ಯದ ದಶೆಯಿಂದಲೇ ನಾವು ಎಂಥ ಕಾರ್ಯವನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಇದೆ. ಎರಡನೆಯದು ಮತಿಯೋಚೆ. ಮತಿಯೋಚೆ ಎಂದರೆ ನಾಲೆಡ್ಜ್ ಮತ್ತು ವಿಸ್ಡಮ್. ನಾಲೆಡ್ಜ್ ಅಂದರೆ ಜ್ಞಾನ, ವಿಸ್ಡಮ್ ಅಂದರೆ ವಿವೇಚನೆ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹಂ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನೆ ವಿಂದತಿ. ಅಂದರೆ ಅರ್ಥ, ಜ್ಞಾನಕ್ಕೆ ಸಮನಾದ ವಸ್ತು ಪವಿತ್ರವಾದದ್ದು ಮತ್ಯಾವುದೂ ಇಲ್ಲ. ಈ ಜ್ಞಾನದ ದಶೆಯಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ಮನುಷ್ಯ ಇಂದು ಮಾನವತ್ವವನ್ನು ಪಡೆದುಕೊಂಡಿದ್ದಾನೆ. ಈ ಜ್ಞಾನದ ದಶೆಯಿಂದಲೇ ಮಾನವತ್ವದಿಂದ ನಾವು ದೈವತ್ವಕ್ಕೆ ಏರಬೇಕಾಗಿದೆ. ಇದು ಎರಡನೆಯದು. ಮೂರನೆಯದು ದಯೆ. ಈ ದಯೆ ಧರ್ಮದ ಮೂಲವಾಗಿರುತ್ತದೆ. ಅದೇ ನೀತಿಯ ಮೂಲ. ಎಲ್ಲವೂ ಈ ದಯೆಯ ಮೇಲೆಯೇ ನಿಂತಿವೆ. ದಯೆ ಅನ್ನೋದು ಬಹಳ ಮುಖ್ಯವಾದದ್ದು. ಪ್ರತಿ ಪ್ರಾಣಿಯಲ್ಲಿಯೂ ದಯೆ ಇರಬೇಕು. ಬಸವಣ್ಣವರು ಹೇಳ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದ್ಯಾವುದಯ್ಯ, ದಯೆಯೇ ಬೇಕು ಎಲ್ಲ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ದಾರೆ. ಈ ಕೈಂಡ್ನೆಸ್ ಅನ್ನೋದಿದೆಯಲ್ಲ, ಈಸ್ ದ ಓನ್ಲಿ ಲ್ಯಾಂಗ್ವೇಜ್ ವಿಚ್ ದ ಡೆಫ್ ಕೆನ್ ಹಿಯರ್ ಆ್ಯಂಡ್ ದ ಬ್ಲೈಂಡ್ ಕೆನ್ ಸಿ. ವಿತ್ ಕೈಂಡ್ನೆಸ್ ಎನಿ ಪರ್ಸನ್ ವಿಲ್ ಬಿ ಎ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಆನ್ ದ ಅರ್ತ್, ವಾಟ್ ಎವರ್ ಹೀಸ್ ಲುಕ್ಸ್ ಲೈಕ್. ಹೀಗಾಗಿ ಕೈಂಡ್ನೆಸ್ ಅನ್ನೋದೇ ಅತಿ ಮುಖ್ಯವಾದ ಗುಣ. ಅದರಿಂದಲೇ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಎಲ್ಲವನ್ನೂ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಕೊನೆಯದಿದೆಯಲ್ಲ ನಿರ್ಮಮತ್ವ. ನಿರ್ಮಮತ್ವ ಅಂದರೆ ಈಗೋ, ದುರಹಂಕಾರ. ಈಗೋ ಈಸ್ ಜಸ್ಟ್ ಎ 3-letter ಸ್ಮಾಲ್ ವರ್ಡ್ which has the ability to kill even the 12-letter word that is relationship. Egolessness is very, very essential for any person to have peace in his life. Ego ಅಂದರೆ ಐನೆಸ್ ಅಂಡ್ ಮೈನೆಸ್. ನನ್ನಿಂದಲೇ, ನಾನು, ನನ್ನದು ಎನ್ನುವ ಒಂದು ಅಹಂಕಾರ, ಇದು ಹೋಗಲೇಬೇಕು. ಅದರ ಜಾಗದಲ್ಲಿ ನಾವು ಎನ್ನುವುದು ಬರಬೇಕು. ಐನೆಸ್ ಈಸ್ ಡಾರ್ಕ್ ಅಲ್ವಾ, ಯು ಅನ್ನೋದು ಲೈಟ್. ಸೊ ಆ ಈಗೋಲೆಸ್ನೆಸ್ ಅನ್ನೋದು ನಾಲ್ಕನೆಯದು. ಈ ರೀತಿಯ 4 ಗುಣಗಳಿಂದ ನಾವು ನಮ್ಮ ಜೀವನವನ್ನು ನಡೆಸುವಂತಾದರೆ ಜೀವನ ಸಾರ್ಥಕವಾಗುತ್ತೆ ಅಲ್ವಾ. ನಮಸ್ಕಾರ.